ಕಾರಣ ಅಂತ ಹೇಳ್ತಾ ಹೋಗ್ಬೋದು. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೈಲಾದಂತಹ ವ್ಯಕ್ತಿಯ ಕೊನೆಯ ಅಸ್ತ್ರ ಅಂತಂದ್ರೆ ಅಪಪ್ರಚಾರ ಅನ್ನುವಂಥದ್ದು. ಈಗಾಗಲೇ ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ನಿನ್ನೆಯಿಂದ ಒಂದೇ ಸಮ ಮಾಧ್ಯಮದಲ್ಲಿ ಒಂದೊಂದು ಹೇಳಕ್ಕೆ ಒಬ್ಬರಾದ್ಮೇಲೆ ಒಬ್ರು ರಾಷ್ಟ್ರೀಯ ನಾಯಕರಂತೆ, ರಾಜ್ಯ ನಾಯಕರಂತೆ, ಒಬ್ಬರಾದ್ಮೇಲೆ ಒಬ್ರು ಹೇಳಿಕೆಗಳನ್ನ ಕೊಡ್ತಾನೆ ಬಂದಿದ್ದಾರೆ. ಯಾವ ವಿಚಾರಕ್ಕೆ? ನಮ್ಮ ಕುಮಾರಣ್ಣ ಅವರು ಸಭೆಯೊಂದನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ನನ್ನ ತಾಯಂದಿರು ಇವತ್ತು ದಾರಿ ತಪ್ಪುವಂತ ಪರಿಸ್ಥಿತಿನಲ್ಲಿದ್ದಾರೆ ಅನ್ನುವಂತ ಮಾತು ಹೇಳ್ಬಿಟ್ರು ಅಂತ. ಇದು ದೊಡ್ಡ ಅಪರಾಧವಾಗಿ ಇಡೀ ಇವತ್ತು ರಾಜ್ಯದಲ್ಲಿ ಬಿಂಬಿಸ್ತಾ ಇದ್ದಾರೆ, ಒಂದು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇವಾಗ ನಾನು ಮದ್ದೂರಿಂದ ಇಲ್ಲಿಗೆ ಬರುವಂತ ಸಂದರ್ಭದಲ್ಲೂ ನಾನು ನೋಡಿದೆ, ಇವತ್ತೇನು ಮಹಿಳೆಯರನ್ನ ಗುಂಪು ಸೇರಿಸ್ಕೊಂಡು ಇವತ್ತೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಅಂತ ಹೋಗ್ತಾ ಇದ್ದಾರೆ. ಆ ಎಲ್ಲ ಮಹಿಳೆಯರನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಾತಾಡಿದಂತ ವಿಚಾರ ಏನು? ನನ್ನ ತಾಯಂದಿರು. ಯಾರಾದ್ರೂ ಒಬ್ಬ ವ್ಯಕ್ತಿ ಮಹಿಳೆಯರನ್ನ, ಹೆಣ್ಣು ಕುಲವನ್ನ ಅವಮಾನ ಮಾಡಬೇಕು ಅಂತಂದ್ರೆ ನನ್ನ ತಾಯಂದಿರು ಅನ್ನುವಂತ ಮಾತು ಬರುತ್ತಾ? ಕುಮಾರಣ್ಣ ಅವರು ನನ್ನ ತಾಯಂದಿರು ಅಂತ ಹೇಳಿದ್ದಾರೆ, ದಾರಿ ತಪ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರ ಯಾಕೆ ಹೇಳಿದ್ರು? ಹಿಂದೆ ಮುಂದೆ ಏನ್ ವಿಚಾರ ಹೇಳಿದ್ರು ಅದನ್ನು ತೋರಿಸಿ ಸ್ವಾಮಿ, ಅದನ್ನು ಜನಕ್ಕೆ ತಿಳುವಳಿಕೆ ಕೊಡಿ ಸ್ವಾಮಿ. ಇವತ್ತೇನು ನೀವು ಬಿಟ್ಟಿ ಭಾಗ್ಯಗಳನ್ನ ಅನುಭವಿಸಕ್ಕೆ ಹೊರಟಿದ್ದೀರಿ, ಅದನ್ನ ಅನುಭವಿಸೋದಕ್ಕೆ ನೀವೆಲ್ಲ ಏನ್ ಇದು ಮಾಡ್ತಾ ಇದ್ದೀರಿ? ಆ ಬಿಟ್ಟಿ ಭಾಗ್ಯಗಳಿಂದ ಇವತ್ತು ನಮ್ಮ ರಾಜ್ಯ ಯಾವ ರೀತಿಯಾಗಿ ಪಾಪರ ಆಗ್ತಾ ಇದೆ, ಎಷ್ಟು ಸಾಲದ ಹೊರೆ ಇವತ್ತು ರಾಜ್ಯದ ಜನತೆಯ ತಲೆ ಮೇಲೆ ಭಾರ ಹೊರಿಸ್ತಾ ಇದ್ದಾರೆ. ಇವತ್ತು ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅನ್ನುವಂತ ಯೋಜನೆಯನ್ನ ಜೆಡಿಎಸ್ ಸರ್ಕಾರ ಹೊತ್ತು ತಂದಿತ್ತು. ಮಹಿಳೆಯರ ಸ್ತ್ರೀ ಶಕ್ತಿ ಸಾಲವನ್ನ ಮನ್ನಾ ಮಾಡಬೇಕು, ಗ್ರಾಮದಲ್ಲಿ ಹೈಟೆಕ್ ಶಾಲೆಗಳು, ಆರೋಗ್ಯ ಕೇಂದ್ರಗಳು, ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ, ಸ್ವಾವಲಂಬಿಗಳಾಗಿ ಜೀವನ ಕಟ್ಕೊಳ್ಳೋದು ಹೇಗೆ ಅನ್ನುವಂತದ್ದು ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಯೋಜನೆಗಳನ್ನ ರೂಪಿಸಿದಂತದ್ದು. ಆದ್ರೆ ನೀವು ಅದನ್ನ ಬಿಟ್ಟು ಸ್ವಾವಲಂಬಿಗಳಾಗೋ ಬದಲು ಅವಲಂಬಿಗಳಾಗಿ 2,000 ರೂಪಾಯಿಗೆ ಕೈ ಅಡ್ಡಂತ ಪರಿಸ್ಥಿತಿಗೆ ನಿಮ್ಮನ್ನ ನೀವು ತಂದ್ಕೊಂಡು ಇವತ್ತು ನನ್ನ ಹಳ್ಳಿಯ ತಾಯಂದ್ರು ಅದಿ ತಪ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದ್ರಲ್ಲಿ ಕೇಳಿಸಿದ್ಕಲ್ಲ, ನೀವೆಲ್ಲ ಹಿರಿಯರಿದ್ದೀರಿ, ಇದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಇದನ್ನ ನಿನ್ನೆಯಿಂದ ತಪ್ಪು ಮಾತಾಡ್ಬಿಟ್ರು, ಮಹಿಳಾ ಕುಲಕ್ಕೇನೆ, ಹೆಣ್ಮಕ್ಳು ಕುಲಕ್ಕೇನೆ ಅಪವಾದ ಮಾಡ್ಬಿಟ್ರು. ಮಾತಾಡಿದ್ದು ಏನ್ ಕೆಲವರಂತೂ ನಮ್ಮ ರಕ್ತ ಕುದಿತಾ ಇದೆ, ನಮ್ಮ ರಕ್ತ ಕುದಿತಾ ಇದೆ, ಇವತ್ತು ನಮ್ಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಇಂದಿರಾ ಗಾಂಧಿ ಅವರು ಸತ್ತಂತ ಸಂದರ್ಭದಲ್ಲಿ ಹತ್ತಂತದ್ದು, ನಂತರ ನಾನು ಹತ್ತಿದ್ದೇನೆ, ನೆನ್ನೆ ಹೇಳಿಕೆ ಕೇಳಿ ಅಂತೆಲ್ಲ ಮಾತಾಡ್ತಾರೆ. ನಾನು ಇವತ್ತು ಮದ್ದೂರಿನಲ್ಲಿ ಏನು ನನ್ನ ತಾಯಂದ್ರು, ನನ್ನ ಸಹೋದರಿಯರು ಏನ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ನಿಮಗೇನಾದ್ರೂ ನೋವಾಗಿದ್ರೆ ಖಂಡಿತವಾಗ್ಲೂ ಮಾಡೋದಕ್ಕಿಂತ ಮೊದಲು ಕೆಲವು ವಿಚಾರಗಳನ್ನ ಹೇಳ್ತೀನಿ. ಆ ವಿಚಾರವನ್ನ ಗಣನೆಗೆ ತಗೊಂಡು ಅದನ್ನ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಪ್ರತಿಭಟನೆಯನ್ನ ಮಾಡಿ. ಏನ್ ಮಾಡ್ಬೇಕು? ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಏನಿವತ್ತು ಜಿಲ್ಲೆಯ ರಾಜ್ಯದ ಇನ್ಚಾರ್ಜ್ ಏನಿದ್ದಾರೆ ಸುರ್ಜೇವಾಲಾ ಅವರು, ಹೆಣ್ಮಕ್ಳಿಗೆ ಎಷ್ಟು ಚೆನ್ನಾಗಿ ಗೌರವ ಕೊಡೋದನ್ನ ಕಲ್ತಿದ್ದಾರೆ ಅಲ್ವಾ? ಎಷ್ಟು ಚೆನ್ನಾಗಿ ಗೌರವ ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ಅಂತ ಮಹಾನ್ ರಾಷ್ಟ್ರೀಯ ನಾಯಕರಿಂದ ಇವತ್ತು ನಾವು ಕುಮಾರಣ್ಣ ಅವರು ಕಲಿಬೇಕಾದಂತ ಪರಿಸ್ಥಿತಿ. ಇವತ್ತು ಏನಂತಾರೆ ಎಲ್ರಿಗೂ ಗೊತ್ತಿರುವ ಹಾಗೆ, ಇವತ್ತು ಹೇಮಾ ಮಾಲಿನಿ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ಅನ್ನು ನೀಡಿದೆ. ಸುರ್ಜೇವಾಲಾ ಅವರು ಒಂದ್ ಕಡೆ ಹೇಳ್ತಾರೆ, ತುಂಬಿ ಸಭೆಯಲ್ಲಿ ನನ್ನ ತಂದೆ ಸ್ಥಾನದಲ್ಲೆಲ್ಲ ಇದ್ದೀರಿ, ಒಬ್ಳು ಹೆಣ್ಮಗಳಾಗಿ ನನ್ನ ನೋವನ್ನ ಹಿರಿಯರು, ನಮ್ಮ ಮನೆಯವರು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅವ್ರಿಗೆ ನೀವು ಟಿಕೆಟ್ ಕೊಟ್ಟಿದ್ದೀರಿ ಇವತ್ತು ಬಿಜೆಪಿ ಪಕ್ಷದವರು? ಹೇಮಾ ಮಾಲಿನಿ ಕೆನ್ನೆ ನೆಕ್ಕಕ ಅಂತ ಸುರ್ಜೇವಾಲಾ ಅವ್ರು ಕೇಳ್ತಾರೆ. ಇದು ಹೆಣ್ಮಕ್ಳಿಗೆ ಕೊಡುವಂತ ಅತ್ಯಂತ ಗೌರವ, ನೀವು ಹೊಡಿರಿ ಚಪ್ಪಾಳೆ ಅವ್ರಿಗೆ ಇಲ್ಲಿಂದ ಅಲ್ವಾ? ಇದು ಸರಿಯಾದಂಥದ್ದು. ನಮ್ಮ ಕುಮಾರಣ್ಣ ನನ್ನ ತಾಯಂದಿರು ದಾರಿ ತಪ್ಪಿಡ್ತಾ ಇದ್ದಾರೆ ಎನ್ನುವಂಥದ್ದು ಆತಂಕದಲ್ಲಿ ಮಾತನ್ನ ವ್ಯಕ್ತಪಡಿಸಿದ್ದು ದೊಡ್ಡ ಒಂದು ದುರಂತ ಅಂತ ಬಿಂಬಿಸ್ತಾ ಇದ್ದೀರಿ ಇವತ್ತು. ಅದಾಯ್ತು. ಈ ರಾಜ್ಯದ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಮಾತಾಡ್ತಾ ಒಂದ್ ಕಡೆ ಹೇಳ್ತಾರೆ, ನೀವೆಲ್ಲರೂ ನೋಡಿದಿರಿ, ಇಡೀ ದೇಶಕ್ಕೆ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು, ಅವಳು ಇವಳು ಅಂತ ಸಂಬೋಧನೆ ಮಾಡ್ತೀರಿ. ಅದು ಸರಿ, ಅದು ಹೆಣ್ಮಕ್ಳಿಗೆ ತುಂಬಾ ಗೌರವ ಯಾವ ರೀತಿ ಕೊಡಬೇಕು ಅನ್ನುವಂಥದ್ದನ್ನ, ಆ ರೀತಿ ಗೌರವ ಕೊಡಬೇಕು ಅನ್ನುವಂಥದ್ದನ್ನ ಇವತ್ತು ಕುಮಾರಣ್ಣ ಅವರು ಅವ್ರ ಹತ್ರ ನೋಡಿ ಕಲಿಬೇಕು. ಅದು ಆಯ್ತಪ್ಪ. ಶಾಮನೂರ್ ಶಿವಶಂಕರಪ್ಪ ಅವರು ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ, ದಾವಣಗೆರೆಯಲ್ಲಿ ತನ್ನ ಸೊಸೆ ಪರವಾಗಿ ಪ್ರಚಾರವನ್ನ ಮಾಡಿದ ಸಂದರ್ಭದಲ್ಲಿ
ಪ್ರತಿಸ್ಪರ್ಧಿ ಬಿಜೆಪಿಯಿಂದ ಯಾರು ಸ್ಪರ್ಧೆ ಮಾಡಿದಾರೆ ಅವ್ರಿಗೆ ಹೇಳ್ತಾರೆ, ಅಲ್ಲ ಸ್ವಾಮಿ ಅವ್ರಿಗೆ ಮಾತಾಡಕ್ ಬರುದಿಲ್ಲ, ಏನಿಲ್ಲ, ಅವ್ರ ಅಡ್ಗೆ ಮನೇಲಿ ಕೆಲಸ ಮಾಡ್ಕೊಂಡಿದ್ದು ಬಿಟ್ರೆ ಆಗೋದಿಲ್ವಾ? ಇವತ್ತು ಹೆಣ್ಮಕ್ಳನ್ನ ಸ್ವಾವಲಂಬಿಗಳನ್ನಾಗಿ ಮಾಡೋದಕ್ಕೆ ಈ ಯೋಜನೆ ತತ್ತಾ ಇದೀವಿ ಅನ್ನೋರು, ನಿಮ್ಮ ಹಿರಿಯ ನಾಯಕರ ಕೈಲ ನೀವು ಹೆಣ್ಮಕ್ಳು ಅಡುಗೆ ಮನೆಗೆ ಸೀಮಿತ ಅಂತ ಹೇಳಿಸ್ತಿರಲ್ಲ, ಇದು ನೀವು ಹೆಣ್ಕೊಳಕ್ಕೆ ಹೆಣ್ಮಕ್ಳಿಗೆ ಕೊಡ್ತಾ ಇರುವಂತ ಅತ್ಯಂತ ಅಪಾರವಾದಂತಹ ಗೌರವ. ನಿಮ್ಮ ಮೇಲೆ ನಮಗೂ ಸಹ ಗೌರವ ತುಂಬಾ ಹೆಚ್ಚಾಗ್ತಾ ಇದೆ. ಇನ್ನು ಅದೇ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಒಂದು ಸಭೆಯನ್ನ ತೆಗೆದುಕೊಂಡಾಗ ಅಲ್ಲೇನ್ ಮಾಡಿದ್ರು, ಒಬ್ಬ ಮುಸಲ್ಮಾನ್ ಹೆಣ್ಮಗಳು ತನಗಾಗ್ತಾ ಇರುವಂತ ನೋವನ್ನ ತಟ್ಟಿ ಕೇಳ್ಬಿಟ್ಲು, ಏನೋ ಬೆಂಚ್ನ ತಟ್ಟಿ ಕೇಳ್ಬಿಟ್ಲು, ಕುದ್ರಾಮ ಅಂದ್ಬಿಟ್ಟು ಮೈ ಕಿತ್ಕೊಂಡ್ರು. ಆ ಬರದಲ್ಲಿ ಯಾಕೆ ದುಪ್ಪಟ್ಟ ಏನ್ ಹಾಕೊಂಡಿದ್ರು ಅದು ಬಂದ್ಬಿಡ್ತು. ನನ್ನ ಮುಂದೆ ನೀನು ಕುಟ್ಟಿ ಮಾತಾಡ್ತೀಯ ಅಂತ ಒಬ್ಳ ಹೆಣ್ಣು ಮಕ್ಕಳ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನ ಕಿತ್ಕೊಂಡ್ರು. ಇಂಥ ಒಂದು ನಿಮ್ಮ ಗುಣಗಳನ್ನ ಇವತ್ತು ಕುಮಾರಣ್ಣ ಅವರು ನೋಡಿ ಕಲಿಬೇಕಾಗಿತ್ತು, ಕಲೀಲಿಲ್ಲ. ಅದಕ್ಕೆ ನೀವೆಲ್ಲ ಇವತ್ತು ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಇಷ್ಟೆಲ್ಲ ಬೇಡ ಸ್ವಾಮಿ, ಆಯ್ತು ನಾವು ರಾಷ್ಟ್ರ ಮಟ್ಟಕ್ಕೆ ಹೋಗೋದು ಬೇಡ, ಏನು ಬೇಡ. ಇನ್ನೂ ಒಂದು ವಿಚಾರ, ಮಂಡಿ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲೂ ಸಹ ಕಂಗನಾ ರಣಾವತ್ ಅನ್ನುವಂತ ಒಬ್ಳು ಹೆಣ್ಮಗಳು ನಿಂತಿದ್ದಾರೆ. ಅವ್ರಿಗೆ ಇದೇ ಕಾಂಗ್ರೆಸ್ ಪಕ್ಷದ ಏನು ರಾಷ್ಟ್ರ ಮಟ್ಟದ ಸೋಷಿಯಲ್ ಮೀಡಿಯಾದಲ್ಲಿ ಏನಿದೆ ಆ ವಕ್ತಾರರು ಒಂದ್ ಕಡೆ ಹಾಕ್ತಾರೆ, ಆಕೆ ಒಂದು ಭಾವಚಿತ್ರವನ್ನ ಹಾಕಿ ಇವತ್ತು ಮಂಡಿನಲ್ಲಿ ರೇಟ್ ಏನ್ ನಡೀತಾ ಇದೆ, ಹೆಣ್ಮಕ್ಳು ರೇಟ್ ಕೇಳುವಂತ ಕೆಲಸನ ಮಾಡಿದಂತವ್ರು ಕುಮಾರಣ್ಣ ಏನ್ ಮಾತಾಡಿದ್ರು, ಎಷ್ಟು ತಪ್ಪು ಮಾತಾಡಿದ್ರು ಅಂತ ಕಂಡಿಡಿಯುವಂತ ಸ್ಥಾನದಲ್ಲಿ ಇವತ್ತು ಕೂತ್ಕೊಂಡಿದ್ದಾರೆ ಬಂದು. ಅದೆಲ್ಲ ಹೋಗ್ಲಿ, ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಮತ್ತೂರಿನ ಘನತೆವೆತ್ತ ಶಾಸಕರು ಮಾತಾಡುವಂತ ಬರದಲ್ಲಿ ಇವತ್ತು ನಾನು ನನ್ನ ಗಂಡಸ್ತನವನ್ನ ಒಬ್ರು ಮನೆಗೆ ಹೋಗಿ ಕಳ್ಕೊಂಡೆ, ಅವ್ರ ಮನೆ ಹೆಣ್ಮಕ್ಳನ್ನ ಹೋಗಿ ಕೇಳಿ ಅಂತ ಕೇಳ್ತಾರೆ. ಇದು 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 ಇವತ್ತು ಕಾಂಗ್ರೆಸ್ ಪಕ್ಷದ ಹಿರಿಯರಿಂದ ಮೊದಲಾಗಿ ರಾಷ್ಟ್ರ ನಾಯಕರಿಂದ ಮೊದಲಾಗಿ ಎಲ್ಲರೂ ಹೆಣ್ಮಕ್ಳಿಗೆ ಕೊಡ್ತಾ ಬಂದಿರುವಂತಹ ಗೌರವ. ಈ ಗೌರವ ಇವತ್ತು ಹೆಣ್ಮಕ್ಳಿಗೆ ಕುಮಾರಣ್ಣ ಅವರಿಂದ ಸಿಗ್ತಾ ಇಲ್ವಲ್ಲ, ಅದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೋವಾಗ್ತಾ ಇರುವಂತದ್ದು. ಇವರು ಇಷ್ಟೆಲ್ಲ ಇವ್ರ ತಟ್ಟೆನಲ್ಲಿ ಹೆಗಣ ಬಿದ್ದಿದೆಲ್ಲ ಏನ್ ತುಂಬಾ ಆಗ್ಬಿಡ್ಲಿಲ್ಲ. ಈಗ 15 ದಿನಗಳಿಂದ ನಡೆದಂತಹ ಘಟನೆಗಳು ಇದೆ, 6 ತಿಂಗಳಿಂದ ನಡೆದಂತಹ ಘಟನೆಗಳು ಇವೆ, ಇಷ್ಟೆಲ್ಲ ಐತೆ. ಒಳ್ಳೆ ಕೆಲಸ, ಜನಾಭಿಪ್ರಾಯ ಚೆನ್ನಾಗಿ ಬಂದ್ಬಿಡ್ತೈತಲ್ಲ ಅವ್ರಿಗೆ. ಏನ್ ಮಾಡೋದು ಈಗ? 16 ಯೋಜನೆಗಳನ್ನ ಕೊಟ್ಬಿಟ್ವಿ ನಾವು, ಏನು ವರ್ಕೌಟ್ ಆಯ್ತಾ ಇಲ್ಲ. ಮಂಡ್ಯ ಜಿಲ್ಲೆ ಒಳಗಡೆ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನನ್ನ ಇವತ್ತು ಚುನಾವಣೆಗೆ ನಿಲ್ಸಕ್ ಸಾಧ್ಯ ಆಗ್ಲಿಲ್ಲ ಅವ್ರಿಗೆ. ಎಲ್ಲ ಬೆಂಗಳೂರಿಂದ ಕರ್ಕ ಬಂದ್ರು ಬಿಲ್ಡರ್ನ, ಕಾಂಟ್ರಾಕ್ಟರ್ನ. ಯಾಕೆ ಸ್ವಾಮಿ, ನೀವೇ ಯೋಜನೆಗಳು ಕೊಟ್ಟಿದ್ರಿ ಅಲ್ವಾ, ಸಾಕಷ್ಟು ಯೋಜನೆಗಳನ್ನ, ಜನಪ್ರಿಯ ಯೋಜನೆಗಳನ್ನ ನೀವೇ ಕೊಟ್ಟಿದ್ರಿ ಅಲ್ವಾ. ಯಾಕೆ ಮಂಡ್ಯ ಜಿಲ್ಲೆ ಜನತೆ ಇಲ್ಲಿ ಒಬ್ಬ ಕಾರ್ಯಕರ್ತನ, ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿದ್ರು ಗೆಲ್ಲಿಸ್ ಕಳಿಸ್ತಾರೆ ಅನ್ನುವಂತ ಒಂದು ಧೈರ್ಯ ನಿಮ್ಗಿರ್ಲಿಲ್ವಾ, ನಂಬಿಕೆ ಇರ್ಲಿಲ್ವಾ ನಿಮ್ಗೆ? ಇವತ್ತೋಗಿ ಅಲ್ಲೆಲ್ಲ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ವಾಸವಾಗಿರುವಂತವ್ರು ಒಬ್ರು ಬಿಲ್ಡ್ರು ಮಂಡ್ಯ ಜಿಲ್ಲೆ ಮಗ ನಾನು ಅನ್ಕೊಂಡು ಹೆಸರು ಹೇಳ್ಕೊಂಬರ್ತಾರೆ. ಇವಾಗ ಏನ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಅವ್ರು ನಮ್ಮ ಮಂಡ್ಯ ಜಿಲ್ಲೆ ಮಗ ಅಂತಾರಲ್ಲ, ಕೇಳ್ಬೇಕು, ನಿಂದು ಓಟ್ ಎಲ್ಲಪ್ಪ ಇತ್ತು, ನೀನ್ ಯಾವತ್ತಾರು ನಮ್ಮ ಊರುಗಳಿಗೆ ಬಂದು ಗ್ರಾಮ ಪಂಚಾಯತಿಗೋ, ತಾಲೂಕ್ ಪಂಚಾಯತಿಗೋ, ಜಿಲ್ಲಾ ಪಂಚಾಯತಿಗೋ, MLA ಗೋ, MP ಗೋ ಎಷ್ಟು ಸಲ ಬಂದು ಓಟ್ ಹಾಕಿದ್ಯಪ್ಪ ನೀನು ಅಂತ ಕೇಳ್ಬೇಕು ನಾವೆಲ್ಲರೂ. ಇವತ್ತು ಇವೆಲ್ಲ ಜನಕ್ಕೆ ಗೊತ್ತಾಗ್ಬಿಟ್ಟೈತಲ್ಲ. ಇವತ್ತು ಯಾಕೆ ಜಿಲ್ಲೆ ಒಳಗಡೆ ಕೃತಕ ಬರಗಾಲ ಬಂದ್, ಯಾಕೆ ಇವತ್ತು ರೈತರು ಇಷ್ಟು ಶಾಪ ಹಾಕುವಂತ ಪರಿಸ್ಥಿತಿಗೆ ಇವತ್ತು ಯಾಕೆ ಬಂದವ್ರೆ ಅನ್ನುವಂಥದ್ದು ಜನಕ್ಕೆಲ್ಲ ಇವತ್ತು ಗೊತ್ತಾಗ್ಬಿಟ್ಟಿದ್ಯಲ್ಲ. ಇನ್ನವ್ರೇನು ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಏನು ಕಡೆ ಅಸ್ತ್ರ ಅಪಪ್ರಚಾರ. ಕುಮಾರಸ್ವಾಮಿ ಅವ್ರು ಹಿಂಗ್ ಮಾತಾಡ್ಬಿಟ್ರು, ಕುಮಾರಸ್ವಾಮಿ ಅವ್ರು ಹಂಗ್ ಮಾತಾಡ್ಬಿಟ್ರು. ಇವತ್ತು ನಾನು ಅಕ್ಕ ತಂಗಿರ್ಗೂ ಕೇಳ್ತೀನಿ, ಈಗ ಇದಿಷ್ಟು ಉದಾಹರಣೆಗಳನ್ನ ನಾನು ನೀಡಿದ್ನಲ್ಲ, ಖಂಡಿತವಾಗ್ಲೂ ನಾನು ಒಬ್ಳು ಮಹಿಳೆಯಾಗಿ ಹೆಣ್ಮಕ್ಳಿಗೆ ಏನಾದ್ರು ಮಾತಾಡಿದ್ರು ಅಂತಂದ್ರೆ ನಾನು ಆ ಹೋರಾಟದಲ್ಲಿ ಮೊದಲುಗಳಾಗಿ ನಿಂತ್ಕತೀನಿ. ದಯವಿಟ್ಟು ಏನು ಹೋರಾಟ ಮಾಡ್ತಾ ಇದೀರಿ, ಇವ್ರು ಇಷ್ಟೆಲ್ಲ ನಾಯಕರು ಮೊದಲು ಏನಿದೆಲ್ಲ ಹೆಣ್ಮಕ್ಳ ಬಗ್ಗೆ ಕೀಳಾಗಿ ಮಾತಾಡಿದ್ದಾರೆ, ಅವ್ರ ಬಗ್ಗೆ ಹೋಗಿ ಮೊದಲು ಪ್ರತಿಭಟನೆ ಮಾಡಿ, ಮೊದಲು ಹೋಗಿ ಅವ್ರ ಬಗ್ಗೆ ಪ್ರತಿಭಟನೆಯನ್ನ ಮಾಡಿ. ಅವ್ರೇನು ಉತ್ತರ ಕೊಡ್ತಾರೆ ಮೊದಲು ಕೇಳಿ. ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ಲದೆ ಇರೋರು, ಹೆಣ್ಮಕ್ಳ ಬಗ್ಗೆ ಯಾವ ರೀತಿಯಾಗಿ ಮಾತಾಡಬೇಕು ಅನ್ನುವಂತ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಕೊಂಡು ಗೊತ್ತಿಲ್ಲದೆ ಇರೋರು ಇವತ್ತು ಕರೆಸಿ ಪ್ರತಿಭಟನೆಯನ್ನ ಮಾಡ್ತಾ ಇದಾರಲ್ಲ, ಇದೆಷ್ಟರ ಮಟ್ಟಿಗೆ ಸರಿ? ಮಂಡ್ಯ ಜಿಲ್ಲೆ ಜನತರು ಒಂದ್ಸತಿ ಏನೋ ಮೂರ್ಖರಾಗ್ಬಿಟ್ರು ಅಂತಂದ್ರೆ ಪ್ರತಿ ಸತಿನೂ ನೀವು ಇದೆಲ್ಲ ಏನಾರು ಗಿಮಿಕ್ಗಳು ಮಾಡ್ಕೊಂಡು ಈ ತರ ಅಪಪ್ರಚಾರ ಮಾಡ್ಕೊಂಡು ನೀವೇನಾದ್ರೂ ನಾವು ಈ ಬಾರಿನೂ ಗೆದ್ದು ಬಿಡ್ತೀವಿ ಅನ್ನುವಂತ ಭ್ರಮೆಯಲ್ಲಿದ್ರೆ ದಯವಿಟ್ಟು ಆ ಭ್ರಮೆನ ಕಳ್ಚಾಕಿ ಇವತ್ತೇನೆ.
26ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ನಾವೆಲ್ಲರೂ ಸಹ